I am really happy to welcome the people behind the success of Nakshatra Maha Creations. It's not just two, and we are having more. ಗುರುಗಳು ಈ ಥರ ಹೇಳಿರ್ತಾರೆ ನನಗೆ, ನೀನ್ ಬಿಡೋ 10th ಪಾಸ್ ಆಗಲ್ಲ, ನೀನ್ ಬಿಡೋ ಅಲ್ಲೆಲ್ಲ ಒಂದ್ ಕಡೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತೀಯ, ನೀನ್ ಬಿಡೋ ಉದ್ಧಾರ ಆಗಲ್ಲ ಅಂತಾನೆ ಮಾತಾಡಿರ್ತಾರೆ. ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮಮ್ಮ ಅಮೌಂಟ್ ಕೊಡೋರು ಖರ್ಚಿಗೆ ಅಂತ. ಸೊ ಇನ್ನೇನು ನಾವೊಬ್ಬ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡ್ತಿದ್ರಲ್ಲ, ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿದ್ರೆ ನಮ್ಮ ಅಪ್ಪನ ಕೊಡೋರು. ಸೊ ಅಂದರೆ ಅವ್ರು ಗೊತ್ತಿಲ್ದಿರ್ತಾರೆ ಇವ್ರು ಕೊಡೋರು, ಇವ್ರು ಗೊತ್ತಿಲ್ದಿರತ್ತೆ ಅವ್ರು ಕೊಡೋರು. ಲೈಫಲ್ಲಿ ನಾವು ದುಡ್ಡಿನ ಥರ ಇರಬೇಕಂತೆ, ಚಿಲ್ಲರೆ ಥರ ಇರಬಾರ್ದಂತೆ. ಸೊ ದುಡ್ಡು ಎಣಿಸಿದಾಗ ಸೌಂಡ್ ಮಾಡಲ್ಲ, ಚಿಲ್ಲರೆ ಮೇಲಿಂದ ಕೆಳಗಡೆ ಬಿಟ್ಟಾಗ ಸೌಂಡ್ ಮಾಡುತ್ತೆ. ಸೊ ಸ್ಕೂಲಲ್ಲೆಲ್ಲ ಕೇಳ್ತಿದ್ದಾಗ ನೀನೇನಾಗ್ಬೇಕು ದೊಡ್ಡವನಾಗ್ತಾರೆ ಅಂತಂದರೆ ಇಂಜಿನಿಯರ್ ಅಂತ ಹೇಳ್ತಿದ್ರು. ಸೊ ಅಂದರೆ ಅವಾಗ ಅಷ್ಟು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅಷ್ಟು ವ್ಯಾಲ್ಯೂ ಇತ್ತು ಇಂಜಿನಿಯರ್ಸ್ ಅಂತ. ಸ್ಕೂಲಿಂದ ಚನ್ನಪಣ್ಣ ಹೋಗ್ಬೇಕಿತ್ತು. ಸೊ ಅವಾಗ ಏನು ಪ್ಲ್ಯಾನ್ ಯೂಸ್ ಮಾಡಿದೆ ಅಂದರೆ ಉದಯರಂಗ ಬಸ್ ಹತ್ಬಿಡೋಣ, ಸೊ ಲಾಸ್ಟ್ ಸೀಟಲ್ಲಿ ಹೋಗಿ ಕುತ್ಕೊಬಿಡೋಣ, ಮಲ್ಕೊಳ್ಳೋ ಥರ ಆ್ಯಕ್ಟ್ ಮಾಡಿಬಿಡೋಣ. ಸೊ ಲಿಟ್ರಲಿ ನಾನು ಏನು ಮಾಡಿದ್ರೆ, ಹೆಂಗೋ ನಂದು ಅದೃಷ್ಟಕ್ಕೆ ಲಕ್ಕೆ ಲಾಸ್ಟಲ್ಲಿ ಒಂದು ಅಲ್ಲೇ ಕುಂಬ್ಳಗೂಡಲ್ಲಿ ಯಾರೋ ಒಬ್ರು ಹೇಳಿದ್ರು, ನಾನು ಹತ್ತಿದ ತಕ್ಷಣ ಹೋಗಿ ಲಾಸ್ಟಲ್ಲಿ ಹೋಗಿ ಕುತ್ಕೊಬೋದು. ಸೊ ಅವನು ಅದರಲ್ಲಿ ಉದಯರಂಗ ಬಸ್ಸಲ್ಲೂ ಕಂಡಕ್ಟರ್ಗಳು ಇರ್ತಾರೆ. ಸೊ ಮುಂದೆಯಿಂದ ಬರ್ತಿದ್ದ. ಸೊ ಅವನು ಮಧ್ಯ ಬರೋ ಅಷ್ಟರಲ್ಲಿ ಸೊ ನಾನು ಈ ಥರ ಕಿಟಕಿ ಹೊರ್ಕೊಂಡು ಮಲ್ಕೊಬಿಟ್ಟೆ.